ರಘುಪತಿ ಸರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಮಾಶಂಕರ್ ಸರ್ ಅವರೇ, ಹಾಗೂ ಗುರುಳಿ ಜಗದೀಶ್ ಅವರೇ, VSN ನಿರ್ದೇಶಕ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ, ಹಾಗೂ CN ಪ್ರಕಾಶನ್ ಅವರೇ, ಹಾಗೂ ರಾಜಾಗೌಡ್ರೆ, ನಮ್ಮ NRS ಟೊಮಾಟೊ ಮಂಡಿಯ ಅಧ್ಯಕ್ಷರು ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ NRS ಸತ್ಯನವರೇ, ಆಗಿರ್ತಕ್ಕಂಥ ಬಾಬು ಅವರೇ, ಶಂಕರ್ ರೆಡ್ಡಿ ಅವರೇ, ಹಾಗೂ ಎಲ್ಲ ನನ್ನ ಪ್ರೀತಿಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಎಲ್ಲ ನನ್ನ ಮುಖಂಡರು, ದೇವರಾಜನವರು ಎಲ್ಲ ಕೂತಿದ್ದೀರಿ. ಎಲ್ರಿಗೂ ಹೆಸರಿಗೂ ನಮಸ್ಕರಿಸುತ್ತಾ, ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ನಮಸ್ಕರಿಸುತ್ತಾ, ಇವತ್ತು ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆಯ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿ 29 ಅಥವಾ 25ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ, 29 ಬಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ, ಗುರುವಾರ ಸಮಥಿಂಗ್ ಬರ್ತದೆ, ನಾನ್ ವೆಜ್ ತಿನ್ನಕ್ಕಾಗಲ್ಲ. ನೀವು 25ನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸರ್ ಒಬ್ಬ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಮರೇಣ ಕೂಡ ಕೂತವ್ರೆ, ಎಲ್ಲ ನನ್ನ ಮುಖಂಡರು ಕೂತಿದ್ದೀರಿ. ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಈ ರೋಡ್ಗಳು ತುಂಬಾ ಅಧ್ವಾನ ಆಗಿದ್ದಾವೆ. ಈ 2 ವರ್ಷ ಆಗ್ಬಿಡ್ತಾ, ಈ 2 ವರ್ಷ ಎಲ್ಲ ತೊವಿ ಪಾಲಿಸಿರ ರೋಡ್ಲ ಇದಕ್ಕಿಂತ ಆಗಿಲ್ವಾ ಅಂದ್ರೆ ರೋಡ್ಗಳು ಈಗ 2 ವರ್ಷ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಹಳ್ಳ ಆಗ್ಬಿಡ್ತಾ? 15 ವರ್ಷದಿಂದ ಹಳ್ಳ ಆಗಿ ನಿಮ್ ಕಣ್ಣು ಕಾಣಿಸಿಲ್ವ? ಹಂಗಾದ್ರೆ ನನ್ನ ಬದುಕು, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತು, ಹಿಂಗಿದೆ ಅಂತ ನಿಮ್ಗೆ ಗೊತ್ತು. 2ನೇ ಮಹಡಿಗೆ ಹೋದ್ರೆ ನನಗೆ ಎಷ್ಟು ಹಣ ಬಂದಿದೆ ಅಂತ ನಿಮಗೆ ಗೊತ್ತು. ಈಗ ತಾನೇ ನೆಕ್ಸ್ಟ್ ಮಂಗಳವಾರ ದಿನ 12:15 1:15 ಚರ್ಚೆ ಕರೆದಿದ್ದೀನಿ PWD ಮಿನಿಸ್ಟರ್ನ. 13 ಕಡೆ MDR ನಮ್ಮ ರೋಡು ಹದಗೆಟ್ಟಿದೆ, 3 ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ, 46 ಕೋಟಿ ಬೇಕಂತ ಹಾಕಿದ್ದೀನಿ. ಇದುವರೆಗೂ ನೀವು ಅಮೌಂಟ್ ಕೊಟ್ಟಿಲ್ಲ, ಚರ್ಚೆಗೆ ಬಂದ ಕರೆದಿದ್ದೀನಿ. ಈಗ ಕೋಲಾರ್ಗೆ ಎಷ್ಟು ಬಂದಿದೆ, ಮಾಲೂರ್ಗೆ ಎಷ್ಟು ಬಂದಿದೆ, ಬಂಗಾರಪೇಟೆಗೆ ಎಷ್ಟು ಬಂದಿದೆ, KJP ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೀನಿ. ಇವರಿಗೆಲ್ಲ ಇಷ್ಟು ಕೊಟ್ಟು ನನಗೆ ಎಷ್ಟು ಕಮ್ಮಿ ಕೊಟ್ಟಿದ್ದೀರಾ? ಈಗ ನಂದು ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು, ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ಕರ್ಕೊಂಬಂದು ಈ ತರ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ. ಯಾಕೆಂದ್ರೆ ನಿಮ್ಮ 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 ಶಾಸಕರ ಬಗ್ಗೆ ನಿಮ್ಗೆ ಗೊತ್ತಿದೆ, ನಿಮ್ ಪರಿಸ್ಥಿತಿ ನನ್ನ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಇರೋದ್ರಲ್ಲಿ ಹಂಚ್ಕೊಂಡು ತಿಂತಾ ಇದ್ದೀನಿ, ಇರೋದ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಿಂತಾ ಇದ್ದೀನಿ. ನನ್ನ ಪರಿಸ್ಥಿತಿ ಕೆಟ್ಟ ಅವಧಿ ನನ್ನ ಶಾಸಕರು ಮಾಡಿದ್ದೀನಿ. ಅದೊಂದು ಕಡೆ ನೋವು ನನಗೆ, ನನ್ನ ಪರಿಸ್ಥಿತಿಯಲ್ಲಿ. ಈಗ ಇದೇ ಪಂಚಾಯತಿಗೆ 4 ರಿಂದ 5 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ವಿ. ಅದೆಲ್ಲೇನಂತ ಲಿಸ್ಟ್ ತರ ಕೇಳಿ ನಾವಾಗ್ಲೂ ಒಂದು ಕಾರಲ್ಲಿ ಜೀವಾರಂಡಳ್ಳಿ ಕೇಳ್ತಾ ಇದ್ರಿ, ಬಂದು ಅಂಬೇಡ್ಕರ್ ಭವನ ಹಾಕಿದ್ದೀನಿ, ರೋಡ್ ಹಾಕಿದ್ದೀನಿ, ಸಿಂಗೇಪಲ್ಲಿಗೆ ರೋಡ್ ಹಾಕಿದ್ದೀನಿ, ಬ್ರಿಡ್ಜ್ ಹಾಕಿದ್ದೀನಿ. ನೀವು ಓಡಾಡ್ತಾ ಇದ್ರಲ್ಲ ಈಗ ಯಾವ್ದು ಹೇಳಿ, KBPL ರೋಡ್ 13,60,00,000 ರೋಡ್ ಎಲ್ಲಿಂದ ಬಂತಿದ್ದು? ಈ ರೋಡ್ ನಿಮ್ದಲ್ಲ ಹಂಗಾರೆ? ಅಭಿವೃದ್ಧಿ ಹಾಗೆ ಅಲ್ವಾ ಹಂಗಾರೆ? ಇದಕ್ಕಿಂತ ಮುಂಚೆ ನಾಗೇಶ್ ಬಿಟ್ಟಿದ್ದಾಗ ಯಾರು ಸತ್ಯ ಅಲ್ವಾ ನಾವು? ಅವಾಗ ನಮ್ಮ ಕಣ್ಣು ಕಾಣಿಸಿಲ್ವ ಹಂಗಾರೆ? ಇನ್ನೂ ಬೇಬಿ, ಇನ್ನೂ ಮಗು, ನಾನು 2 ವರ್ಷ ಆಗಿದೆ ಬಂದು. ಇರೋದು ಹಂಚ್ಕೊಂಡು ತಿಂತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು. ಈಗ ತರ ನಿಮ್ಮ ಮನೇಲಿ ಕೇಳಿದ್ರಿ, ನನ್ನ ಏನ್ ಕೇಳಿದ್ರಿ?
ಎಲ್ಲಾ ಪಂಚಾಯತ್ ಕೇಳಿದ್ರಿ, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿ ಸರ್, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ, ನಿಮ್ಮ ಏನಾದ್ರು ಮಾಡ್ಕೊಡಿ ಸರ್. ನಾನು ಹೇಳಿದೆ ಆ ಸಭೆದಲ್ಲಿ ಬಂದು ಅನೌನ್ಸ್ ಮಾಡ್ತೀನಿ ಹೋಗಿ ಅಂತಂದೆ. ಹೌದಾ ಹೇಳಿಲ್ವಾ? 10 ಲಕ್ಷ ರೂಪಾಯಿ ಪೀಠೋಪಕರಣಗಳನ್ನ ಒಳಗಡೆ ಏನ್ ಇಂಟೀರಿಯರ್ ಬಿಟ್ಬಿಟ್ಟಿದೀನಿ ನೀವು. 10 ಲಕ್ಷ 15 ಲಕ್ಷ ಆಗುತ್ತೆ ಏನಕ್ಕೆ? ಪೀಠೋಪಕರಣಕ್ಕೆ. ಅದಕ್ಕೆ ಆನಂದ್ ರೆಡ್ಡಿ ಅವ್ರನ್ನ ಹೇಳಿದೀನಿ, ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದೀನಿ. ಅವರ ಸಮ್ಮುಖದಲ್ಲಿ ಅವ್ರ ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ನಂದದು. ಇವತ್ತು ಕೇಬಲ್ ರೋಡ್ ಹೆಂಗಿತ್ತ ನಿಮ್ಗೆ ಚೆನ್ನಾಗಿ ಗೊತ್ತಾನೆ. ಹೌದಾ? ಇವತ್ತು ಹೆಂಗಿದೆ? 13,60,00,000 ರೋಡ್ ಹೆಂಗಿದೆ ಅದು? ಅರ್ಥ ಆಯ್ತು ನನಗೆ. ಸೊ ಅದ್ ಯಾಕಂತಂದ್ರೆ ನನಗೆ ಈ ಪಂಚಾಯತಿ ಬರ್ಬೇಕಾದ್ರೆ 28 ಹಳ್ಳಿ ಇರ್ತಕ್ಕಂಥ ಪಂಚಾಯತಿ, ಅತಿ ದೊಡ್ಡ ಪಂಚಾಯತಿ ನನಗಿದು. ನನಗೂ ಖಂಡಿತವಾಗ್ಲೂ ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಮಾಡ್ಬೇಕು. ಬಟ್ ನನ್ನ ಪರಿಸ್ಥಿತಿ ಸರಿ ಇಲ್ವೇ? ನನ್ನ ಪರಿಸ್ಥಿತಿ ಅಲ್ಲ. 72 ಜನ ಶಾಸಕರು, 72 ಜನ, ಒಬ್ರು KH ಮುನಿಯಪ್ಪ ಬಿಟ್ಟು 73, 72 ಜನ ಶಾಸಕರು ಗೋಳು ಇದೇ ಆಗಿದೆ. ಏನೋ ಅನ್ಕೊಂಡು ಬಂದ್ವಿ, ಏನೋ MLA ಗಿರಿ ಹಂಗಿರ್ತದೆ ಅಂತ. ಇಲ್ಲಿ 72 ಜನ ಹೊಸ ಶಾಸಕರು, 72 ಜನ ಊಟ ಸೇರಿ ಅನ್ಕಂದ್ವಿ. 72 ಜನ 65 ಜನ ಗೆಲ್ಲಲ್ಲ ಕಣ ನಾವು. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಹಂಗಿದೆ, ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ಕರ್ನಾಟಕ ಬಂದು ಹೊಸ ಬಟ್ಟೆ ಹಾಕೊಂಡು ಬಂದು ಮೈಕಲ್ ಮಾತಾಡೋದು ಬಿಟ್ರೆ, ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತು. ಸೊ ಅದರಿಂದ ಖಂಡಿತವಾಗ್ಲೂ ತಾಳ್ಮೆಯಿಂದ ಇದ್ರೆ ನಾವು ಖಂಡಿತವಾಗಿ ಗೆದ್ದೇ ಗೆಲ್ತೀವಿ. ತಾಳ್ಮೆನ ಕೆಡಿಸ್ಕೊಂಡಿದೀವಿ ಅಂದ್ರೆ ಖಂಡಿತ ನಾವೇನಾಗುತ್ತೆ, ರಾಜಕಾರಣದಲ್ಲಿ ಎಡವಟ್ ಮಾಡ್ಕೊಂತೀವಿ. ಅದರಿಂದ ನಾನು ಕೂಡ ತುಂಬಾ ತಾಳ್ಮೆಯಿಂದ ಇದ್ದೀನಿ. ಇವತ್ತೆಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ, ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇವತ್ತು ನನಗೆ ಗೊತ್ತಿದೆ, 2ನೇ ಮಾಡಿಗೆ 219ನೇ ರೂಮ್ಗೆ ಹೋಗ್ಬಿಟ್ರೆ ನೀವು ಒಂದು ಲೆಟರ್ ಕೊಟ್ರೆ ನಮ್ಮ ಅನುದಾನ ಎಷ್ಟು ಮಂದಿ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ. ನಾನು ಬಚ್ಚಿಟ್ಕೊಂಡು ತಿನ್ನೋ ಪರಿಸ್ಥಿತಿ ಏನಿಲ್ಲ. ಯಾಡ ಹೊಚ್ಚೆ ಸೀನೊಬ್ರಿಗೆ ಮೋಸ್ಕೊಂಡ್ ಪೈಕಿ ಅಂತ ಪರಿಸ್ಥಿತಿ ಏನಿಲ್ಲ. ನನ್ನ ಪರಿಸ್ಥಿತಿನ ನೀವು 2ನೇ ಮಾಡಿಗೆ ಹೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟ ದಿಕ್ಕಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅವಾಗ ವಿಧಾನಸೌಧಕ್ಕೆ ಭೇಟಿ ಕೊಟ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ. ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು 2-3 ತಿಂಗಳು ಹೋದ್ರೆ ಈಗ ನನ್ನ ವಿಶೇಷವಾಗಿ ಲೆಟರ್ ಹಾಕಿದಾರೆ CM ಅವ್ರು ನಮ್ಗೆ. ಏನಂತಂದ್ರೆ ನಿಮ್ಮ ಅನುದಾನದ 22% ಟೀಚರ್ಗೆ, ಶಿಕ್ಷಕರಿಗೆ ಸಂಬಳ ಕೊಡಿ ಅಂತ ಲೆಟರ್. ನಮ್ಮ ಅನುದಾನದಲ್ಲಿ 22% ನೀವು ತಗೊಂತೀವಿ ವಾಪಸ್ ಅಂತ ಹೇಳಿದಾರೆ. ನೀವು ಸ್ವಲ್ಪ ಅರ್ಥ ಮಾಡಿ ಯಾವ ಮಟ್ಟದಲ್ಲಿ ಇದೀವಿ ನಾವು. ನೀವು ಅವಾಗ ನಮ್ಮ ಮನೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯನ ಏನೋ ದೋಸ್ಕರಲ್ಲಿ ಪತ್ತಾರ ಐತಿ ತಿಳಿಸಿರಿ, ಪೆಳ್ಳಿ ಐತಿ ತಿಳಿಸಿರಿ ಆ ಸಂಸಾರ ಕೆಟ್ಲೆ ಅದ್ಮೇಲೆ ಪೆಳ್ಳಿನ ಕೊತ್ತ ಇವತ್ತು ನಮ್ಮ ಪರಿಸ್ಥಿತಿ ನನ್ನ ನೋವು ನಿಮ್ಗೆ ಹೇಳ ಗೊತ್ತಾಗದು. ನಾನು ಇಲ್ಲಿ ತನಕ ಹೇಳ್ಬಾರ್ದು ಅನ್ಕೊಂಡು ಹೋಗ್ತಾ ಇದ್ದೀನಿ, ಹೇಳ್ಬಾರ್ದು. ಈಗ ಈ ಗುಮ್ಕಲ್ ಪಂಚಾಯತಿಗೆ ನಾನು ಸಾಕಷ್ಟು ಅನುದಾನವನ್ನ ಬೈಪರ್ಗೇಷನ್ ಮಾಡಿದ್ವಿ. ಐಮಾಸ್ ಲೈಟ್ಸ್ ಇಂದ ಹಿಡಿದು ಪಾಯಸ್ನಳ್ಳಿಗೆ ಐಮಾಸ್ ಲೈಟ್ ಹಾಕಿ ಉದ್ಘಾಟನೆಗೆ ರೆಡಿ ಆಗ್ಬೇಕಲ್ಲ, ಹೋಗ್ಬೇಕು ಅದಲ್ವಾ. ಪಂಚಾಯತ್ ಎಲ್ಲಾ ಪಂಚಾಯತಿ ಕಡೆಯಿಂದ ಸುಮಾರು 9 ಕಡೆ ಹಾಕ್ಸಿದೀನಿ ಅದನ್ನ. ಈಗ ನಿಮ್ಗೆಲ್ರು ವಾಟರ್ ಫಿಲ್ಟರ್ ಹಾಕ್ಸಿದೀನಿ, ರೋಡಲ್ಲಿ ಹಾಕ್ಸ್ತಾ ಇದೀನಿ. ಈಗ ಉಂಡೆದಂತ ಪಂಚ್ಕೊಂತೀನಿ, ಹಚ್ಚು ಲೇನ್ ನಾನು ಪಂಚ್ಕೊಂತೀನಿ ಕೈತೀನಿ. ಸೊ ಅದರಿಂದ ನಾನ್ ನಿಮ್ಗೆ ಹೇಳೋದೇನಂತಂದ್ರೆ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಈಗ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವ್ಯಾರು ತಾರತಮ್ಯ ಮಾಡೋದು ಬೇಡ. ಅಭಿವೃದ್ಧಿ ಸಮೃದ್ಧಿ ಮಗನಿಗೋ ಮಗಳಿಗೋ ಮದುವೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅದನ್ನೇ ಅಭಿವೃದ್ಧಿ ಅಂತ ಬಂದಾಗ ಇಡೀ ಸರ್ವತೋಮುಖ ಮುಳುಬಾಗಲಾಗತಕ್ಕಂಥ ಅಭಿವೃದ್ಧಿ. ನಾನು ಒಂದೇ ಪ್ರಶ್ನೆ ಕಟ್ಟ ಕಡೆ ಪ್ರಶ್ನೆ ಕೇಳೋದು, ಎಲ್ಲಾ ಯೂಟ್ಯೂಬರ್ಸ್ ಒಂದು ಪ್ರಶ್ನೆ ಕೇಳ್ತೀನಿ. ರೋಡ್ಗಳಿಗೆ ನೀವು ಅದು ಮಳೆ ಬಿದ್ದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಹಾಕ್ತಿರಲ್ಲ, ವಿಡಿಯೋ ಹಾಕ್ತಿರಲ್ಲ, ಅದು ಸಮೃದ್ಧಿ ಪೀಡಲ್ಲಿ ಹಳ್ಳಾಗ್ಬಿಡ್ತಾ? ನಾಗೇಶ್ ಪೀಡಲ್ ಆಗಿಲ್ವಾ? ಕೊತ್ತೂರು ಪೀಡಲ್ ಆಗಿಲ್ವಾ? ಅಂಬರೀಶ್ ಪೀಡಲ್ ಆಗಿಲ್ವಾ? 15 ವರ್ಷಗಳಿಂದ ಇಲ್ಲದ ಹಳ್ಳ ಹೀಗೆ ಆಗ್ಬಿಡ್ತಾ? 86 ರೋಡ್ಗಳು, 86 ರೋಡ್ಸ್ ಅಪ್ರೂವಲ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ 46 ಕೋಟಿ ಅಮೌಂಟ್ ಕೊಡಿ, ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ನನಗೆ ಒಂದು ಚೂರು ಕೂಡ MDR ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಆಗದಂಗೆ ಕೆಲಸ ಮಾಡ್ತೇವೆ. ಸರ್ಕಾರ ಕೇಳಿದೀನಿ, ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕವ್ರು. ಆ ಲೆಟರ್ ಅಲ್ಲಿ ಹೇಳಿದೀನಿ, ಇದು ನನಗೆ ಸಮಂಜಸವಾಗಿಲ್ಲ, ನೀವು ಚರ್ಚೆಗೆ ಬನ್ನಿ ವಿಧಾನಸೌಧದಲ್ಲಿ ಕರೆದಿದ್ದೀನಿ. ನಾಳೆ ಮಂಗಳವಾರ 2 ಗಂಟೆ ಟಿವಿ ನೋಡಿ ನನಗೂ ಬಿಜೆಪಿ ಮಿನಿಸ್ಟರ್ಗೆ ಗಲಾಟೆ ಆಗುತ್ತೆ. ಯಾಕೆ ಹೇಳಿ? ಚರ್ಚೆ ಕರೆದಿದ್ದವ್ ನಾನು. ಯಾಕೆ ಅನ್ಯಾಯ ಮಾಡ್ತಿದ್ದೀನಿ ನಮ್ಗೆ? ನಂದು 3 ಕರ್ನಾಟಕ, ಆಂಧ್ರ, ತಮಿಳುನಾಡು 3 ಬರ್ತಕ್ಕಂಥ ಪ್ರದೇಶ. ನಮ್ 3 ಬಿಟ್ರೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೋಗ್ತೀವಿ. ನಮ್ಮ ಹತ್ರ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅಮೌಂಟ್ ಕೊಡಿ ಅಮೌಂಟ್. ಅವ್ರು ಏನ್ ಹಾಕೋ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ನನಗೆ ಸಮಾಧಾನ ಇಲ್ಲ, ನಿಮ್ಮ ಹತ್ರ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ನನ್ನ ಲೆಟರ್ ಅವ್ನು ಕೇಳಿದೆ, ನಮ್ ಇನ್ನೂ ನಾನು ಕೊಡು ಅಂತ ಆಯ್ತಲ್ವಾ. ಸೊ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ, ಶಾಸಕನಾಗ ಮಾಡಿದಿರಿ. ನಾನು ಸತ್ರು ಶಾಸಕನೇ, ಬದುಕಲು ಶಾಸಕನೇ, ಇನ್ನು ಹೋದ್ರು ಶಾಸಕನೇ, ನಾನು ಶಾಸಕನೇ, ಹೌದ್ ತಾನೆ?
ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಹತ್ರ ಬೇಷ್ ಅನ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು. ಅದಲ್ಲ ಇಲ್ಲಿಂದ ನಾವು JCB ಎತ್ಕೊಂಡು ಇಟಾಚಿ ಎತ್ಕೊಂಡು ಮೋಸ್ಕೊಂಡು ಹೋಗಿಲ್ಲ ಬಂದಿಲ್ಲ ಇಲ್ಲಿ ಖಂಡಿತವಾಗ್ಲು. ಯಾಕೆ ನಂದೇ ಅಂತ ಉದ್ದಿಮೆ ಇದೆ. ಸೊ ಅದರಿಂದ ನಾನು ಕೈ ಮುಗಿದು ಕೇಳ್ತೀನಿ, ನೀವೇನ್ ಭಿಕ್ಷೆ ಕೊಟ್ಟಿದ್ರಿ, ನೀವೇನ್ ಶಾಸಕರಂಗ್ ಮಾಡಿದಿರಿ, ಖಂಡಿತವಾಗ್ಲು ಕಿಂಚಿಂತೂ ಅಗೌರವ ಮಾಡ್ದಂಗೆ ನಿಮ್ಮನ್ನ ಉಳಿಸ್ಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲು ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತೀನಿ. ನಾನು ನಂಬಿ, ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ನಾವು ನಿಮ್ಗೆ ಒಂದೇ ವಿಷಯ ಗೊತ್ತಿಲ್ಲ, ఇంటికి సంసారానికి కావాల్సింది 3 లక్షలు, ఎవ్రీ మంత్ కావాల్సింది 3 లక్షలు అమౌంట్ సంసారానికి. మదర్ వస్తా ఉన్నది 2 లక్షలు, 1 లక్ష ఏడాది అప్ చేస్తా ఉన్నాం ಅಂದ್ರೆ ನಮ್ಮ ಸರ್ಕಾರ ಅಪ್ ಮಾಡ್ತಾ ಇದೆ. ಸೊ ಅದರಿಂದ ನಿಮಗೂ ನಾಗರಿಕರಿಗೂ ಇದು ಗೊತ್ತಾಗಬೇಕು ಇವತ್ತು ಪರಿಸ್ಥಿತಿ ಹೆಂಗೆ ಅಂತ. MLA అంటే అయిపోయి ಒಂದು కథ. సో ಅದರಿಂದ మీరు కూడా నా బాధ అర్థం చేసుకుంటారు, మీ బిడ్డ నేను నన్ను కూడా అర్థం చేసుకుంటారు, నా బాధ అర్థం చేసుకుంటారు. దయచేసి ఈ బిల్డింగ్కి అయినంత త్వరగా ನಾನು ವಿಶ್ವ ಆದಷ್ಟು ಬೇಗ ನೀನು ಲೆಟರ್ ಮಾಡ್ಕೊಂಡು ಇದನ್ನ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ತಿ. ಅಲ್ಬಿಡ ಒಳಗಡೆ ವುಡ್ ವರ್ಕ್ ಇಂದ ಹಿಡಿದು ಟೋಟಲ್ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಓಕೆ, ಎಲ್ಲಿ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳಿದಂಗೆ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ ನ ಕಟ್ತಾ ಇದಿರೋ ಎಲ್ಲಾ ಕಡೆ ನನ್ನ ಅನುದಾನದಿಂದ 10 ರಿಂದ 15 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತಾ ಇದ್ದೀನಿ. ಎಲ್ಲಾ ಬಿಲ್ಡಿಂಗ್ಸ್ಗೂ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಶಾಸನ ಸುಮ್ಮನೆ ಇರಕ್ಕಾಗಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ಸೊ ನನ್ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಎಚ್ಚರ ಮಾಡಿದಕ್ಕೆ ಇನ್ನು 2 ವರ್ಷ ಖಂಡಿತವಾಗ್ಲೂ ನಾನು ಇಲ್ಲೇ ಇದ್ದು ಶತಪ್ರಯತ್ನವನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ನಡೆಗೆ ಹಳ್ಳಿ ಕಡೆಗೆ ಅಂತ ಹೇಳ್ದ ಈ ಸೆಷನ್ ಮುಗಿದ ಕೂಡಲೇ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಡು ಫೆಬ್ರವರಿ ತಿಂಗಳಲ್ಲಿ ಮುಗಿದ ತಕ್ಷಣ ಎಲ್ಲ ನನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನ್ ಬೇಕೋ ಎಲ್ಲಾ ರೀತಿಯ ಸಲಕರಣೆ ರೆಡಿ ಮಾಡ್ಕೊಂಡು ಸೊ ಖಂಡಿತವಾಗ್ಲೂ ಅಲ್ಲೇ ಬಂದು ಹಳ್ಳಿ ಕಡೆ ನನ್ನ ಹತ್ರ ಎಷ್ಟೆಷ್ಟು ಐಮಾಸ್ ಇದಾವೆ, ಎಷ್ಟು ವಾಟರ್ ಫೀಲ್ಡ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ರೋಲ್ ಕೊಟ್ಟು ಖಂಡಿತ ಬರ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಗುಮ್ಮಕಲ್ ಪಂಚಾಯತ್ ಎಲ್ಲ ನಾಯಕರು ಕೂಡ ನಾನು ಅನ್ಸುತ್ತಾ ಸೊ ಖಂಡಿತ ಅನ್ಸುತ್ತಾ ನಿಮ್ಮ ಏನಾಗಲೇ ಪ್ರಕಾಶನ ಹೇಳ್ತಿದ್ದೆ ಇದಕ್ಕೆ ದಯವಿಟ್ಟು ಯಾರು ಒತ್ತು ಕೊಡಬೇಡಿ. ರಾಜಕಾರಣ ಯಾರು ಮಾಡಿದ್ದಾರೆ ನಾವು ಅದಕ್ಕೆ ಪ್ರಚೋದನೆ ಮಾಡಕ್ ಹೋಗ್ಬಾರ್ದು ನಾವು. ಯಾಕಂದ್ರೆ ಗುಮ್ಮಕಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಒಂದೊಂದು ಮಾತು ಹೇಳ್ತೀನಿ ಸಂಗರಿಗೆ, ನಾವು ಹುಟ್ಟಿದೀವಿ ಸಾಯೋದಂತ ಗ್ಯಾರಂಟಿನ? ಇಲ್ಲಿ ಕೈ ಎತ್ತಿ ನೋಡೋಣ ಹೋಗಲ್ಲ ಅಂತ ಪ್ಲೇಸ್ ಫೇಲ್ ಕೈ ಎತ್ತಿ ನೋಡೋಣ ಎಲ್ಲ ಹೋಗ್ತೀವಿ. ಹೋಗೋದ್ ಮಧ್ಯೆ ರಾಜಕಾರಣ ಬಂದಾಗ ಯಾವ್ದೋ ಮೆಂಬರ್ ಎಲೆಕ್ಷನ್ ಬಂತು, ತಾಲೂಕ್ ಪಂಚಾಯತ್ ಬಂತು, ಜಿಲ್ಲಾ ಪಂಚಾಯತಿ ಬಂತು, MP ಬಂತು, MLA ಬಂತು, ಓಟ್ ಹಾಕಿ ಮನೆಗೆ ಬರ್ತಿದ್ದಾನೆ. ದ್ವೇಷ ಬೇಕು. ರಾಜಕಾರಣ ಅನ್ನೋದು ದಿನಕ್ಕೊಂದು ಒಂದು ತುತ್ತು ಅಷ್ಟೇ ಇದ್ರೆ ರಾಜಕಾರಣ ಜೀವನ ಅಲ್ಲ. ನಮ್ಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇರ್ತಾನೆ, ಅದ್ರ ಮಧ್ಯದಲ್ಲಿ ಇದು ರಾಜಕಾರಣ ಅಷ್ಟೇ. ಇದು ಕೆಲವರು ಅದಕ್ಕೋಸ್ಕರ ಹುಟ್ಟಿರ್ತಾರೆ, 24 ಗಂಟೆ ರಾಜಕಾರಣ ಮಾಡಕ್ ಹುಟ್ಟಿರ್ತಾರೆ. ಅವ್ರು ನಾವಲ್ಲ ತಾನೆ, ಹೌದಾನೆ? ಈಗ ನನ್ನ ಕಮಿಟ್ಮೆಂಟ್ಸು, ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ವೈಕ ಎಲ್ಲ ಇದೆ ತಾನೆ, ಅದ್ರ ಮಧ್ಯದಲ್ಲಿ ರಾಜಕಾರಣ ತಾನೆ ನಮ್ಗೆ. ನಾನು ನಿಮ್ಗೆ ಹೇಳೋದಷ್ಟೇ, ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳಿ. ಅದು ಬಿಟ್ಟು 24 ಗಂಟೆ ರಾಜಕಾರಣ ಮಾಡಿದ್ರೆ ಅವ್ನು ತುಂಬಾ ದಿವಸ ಬದುಕಲ್ಲ. ಹೇಗೆ ಹೇಳಿ, ಅವ್ನು ನಿದ್ದೆ ಮಾಡಕ್ಕಾಗಲ್ಲ ಅವನು ವಾರ್ಯಾಡ್ಪೋಯ ನಿದ್ದೆ ಮಾಡಕ್ಕಾಗಲ್ಲ. ರಾಜಕಾರಣವನ್ನ ರಾಜಕಾರಣ ತರ ಮಾಡಿ 24 ಗಂಟೆ ರಾಜಕಾರಣ ಮಾಡಕ್ ಹೋಗ್ಬಿಟ್ಟು ನಾನು ಕೈ ಮುಗಿ ಕೇಳ್ತೀನಿ. ಹೌದಾನೆ? ಹೌದು ಸರ್. ರಾಜಕಾರಣದಲ್ಲಿ ನಮ್ದೇನು ಅದು ಊಟದಲ್ಲಿ ಈಗ ಯಾವ್ದೋ ಒಂದು ಮದುವೆಗೆ ಹೋಗ್ತೀವಿ, ರೈಸ್ ಮೂರ್ಲಿ ಇಟ್ಬಿಡಲ್ಲ, ಒಂದು ಎಲ್ಲ ತರ ಇಡ್ತಾರೆ ಎಲ್ಲ. ಏನ್ ಸರ್ ಅಲ್ಲ 100%. ಸೊ ನಾನು ಹೇಳೋದು ರಾಜಕಾರಣದ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ಬೇಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಯಾಕಂದ್ರೆ ಸಾಕಷ್ಟು ಬಾರಿ ಪ್ರಕಾಶ್ ಈ ಪಂಚಾಯತಿ ಬಗ್ಗೆ ಕಾಳಜಿ ಇಟ್ಟು ಕೇಳಿದ್ದಾರೆ, ಅದ್ ಬೇಕು ಇದು ಬೇಕು ಅಂತ ಕೇಳಿದ್ದಾರೆ. ತಪ್ಪಿಲ್ವಾ? ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಹೇಳಿ, ನಂಗೆ ಓಟ್ ಕೊಟ್ಟಿದೆ, ಕೇಳಿ ತಪ್ಪಿಲ್ಲ. ಪರಿಸ್ಥಿತಿ ಹಂಗಿಲ್ವೇ? ಸೊ ಅದರಿಂದ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿರೋ ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ 2 ವರ್ಷದಲ್ಲಿ ಶತಪ್ರಯತ್ನ ಪಟ್ಟು ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನೇನೋ ಚಕ್ಕರ್ ಹಾಕತಕ್ಕಂಥ MLA ಅಲ್ಲ, ನಿಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ MLA ಅಲ್ಲ, ಅದಲ್ವಾ ಮಕಮಾರಿಸಿ ಹೋಗ್ತಕ್ಕಂಥ MLA ಅಲ್ಲ, ನಿಮ್ ಮುಂದೆ ಇರ್ತಕ್ಕಂಥ MLA ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.